ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ನಮ್ಮ ದೇಶದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ನಮ್ಮ ದೇಶದಲ್ಲಿ ಆಗಸ್ಟ್ 15ನೇ ತಾರೀಕಿಂದ ಫಾಸ್ಟ್ ಆಗಿಂದು ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ನ ತೊಗೊಂಬರ್ತಾ ಇದ್ದಾರೆ. ನಾನಿವತ್ತು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಏನಪ್ಪ ಇದು ಫಾಸ್ಟ್ ಆಗಿಂದು ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅಂತ ಅಂದರೆ, ನೀವು 3,000 ರೂಪಾಯಿ ಕೊಟ್ಬಿಟ್ಟು ಈ ಸಬ್ಸ್ಕ್ರಿಪ್ಷನ್ ಪಾಸನ್ನು ಪರ್ಚೇಸ್ ಮಾಡಿದರೆ, ಪರ್ಚೇಸ್ ಮಾಡಿ 1 ವರ್ಷದ ಒಳಗಡೆ ಟೋಲ್ಗಳಲ್ಲಿ 200 ಸಲ ಯಾವುದೇ ದುಡ್ಡನ್ನು ಪೇ ಮಾಡದ ರೀತಿ ಟ್ರಿಪ್ಪನ್ನು ಕಂಪ್ಲೀಟ್ ಮಾಡ್ಬೋದು. ಈ 3,000 ರೂಪಾಯಿನ ಇಸ್ಕೊಂಡು ನಮಗೆ ಫ್ರೀಯಾಗಿ 200 ಟ್ರಿಪ್ಗಳನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ಪ್ರೀಪೇಯ್ಡ್ ರೀತಿ ಕೆಲಸವನ್ನು ಮಾಡುತ್ತಾ ಇತ್ತು. ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋದರೆ ಒಂದು ಟ್ರಿಪ್ಪಿಗೆ ಬರೀ 15 ರೂಪಾಯಿ ಬೀಳುತ್ತೆ. ನೀವು ಹೆವಿ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅಂದರೆ, ವರ್ಷದಲ್ಲಿ 100ಕ್ಕಿಂತ ಹೆಚ್ಚು ಸಲ ಟೋಲ್ನ ಪಾಸ್ ಮಾಡ್ತೀರಾ ಅಂದರೆ ಆರಾಮಾಗಿ ಈ ಪ್ಲ್ಯಾನ್ನ ಪರ್ಚೇಸ್ ಮಾಡ್ಬೋದು. ಬರೀ 15 ರೂಪಾಯಿ ಬೀಳುತ್ತೆ ಒಂದು ಟೋಲ್ನ ಕ್ರಾಸ್ ಮಾಡೋದಕ್ಕೆ. ನಾರ್ಮಲಿ ಟೋಲ್ ಎಲ್ಲ 40-50 ರೂಪಾಯಿ ಇರುತ್ತೆ. ಬರೀ 15 ರೂಪಾಯಿ ಟೋಟಲಿ ವರ್ತ್ ಇಟ್ ಅಂತೀನಿ, ಆಯಿತಾ. 1 ವರ್ಷದ ಒಳಗಡೆ ನೀವೇನಾದರೂ 200 ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿದ್ರೆ, ಆಮೇಲೆ ಮತ್ತೆ ನೀವು ಬೇಕಾದ್ರೆ 3,000 ರೂಪಾಯಿ ಕೊಟ್ಬಿಟ್ಟು 1 ವರ್ಷದೊಳಗೇ ಮತ್ತೆ ಪ್ಲ್ಯಾನ್ನ ಪರ್ಚೇಸ್ ಮಾಡ್ಬೋದು. ಒಟ್ಟಿನಲ್ಲಿ 1 ವರ್ಷದ ತನಕ ವ್ಯಾಲಿಡ್ ಇರುತ್ತೆ. ಅಷ್ಟರೊಳಗೆ ಆ 200 ಟ್ರಿಪ್ಗಳನ್ನ ನೀವು ಯೂಸ್ ಮಾಡ್ಕೊಬೋದು. 1 ವರ್ಷದೊಳಗೆ ಯೂಸ್ ಮಾಡಿಲ್ಲ ಅಂದರೆ ಅದು ಎಕ್ಸ್ಪೈರ್ ಆಗುತ್ತೆ. ಇದೊಂದು ರೀತಿ ಮೊಬೈಲ್ ರೀಚಾರ್ಜ್ ರೀತಿಯಲ್ಲೇ ಕೆಲಸವನ್ನು ಮಾಡುತ್ತೆ. ಎಕ್ಸಾಂಪಲ್ ಕೊಡಬೇಕು ಅಂದರೆ, ಅಂದ್ಕೊಳ್ಳಿ, ಒಂದು 3,000 ರೂಪಾಯಿ ಕೊಟ್ಬಿಟ್ಟು ಒಂದು 10 GB ಡಾಟಾನ 1 ವರ್ಷ ವ್ಯಾಲಿಡಿಟಿಗೆ ತಗೊಂಡಿರ್ತೀರ, ಆಯಿತಾ. 1 ವರ್ಷದ ಒಳಗೇ ನೀವು 10 GB ಡಾಟಾ ಖಾಲಿ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ಮತ್ತೆ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಸೊ ಆ ರೀತಿ ಸೇಮ್ 1 ವರ್ಷದ ತನಕ ವ್ಯಾಲಿಡಿಟಿ ಇರುತ್ತೆ. 1 ವರ್ಷದೊಳಗೆ ಖಾಲಿ ಮಾಡ್ಬೇಕು ನೀವು, ಆಮೇಲೆ ಎಕ್ಸ್ಪೈರ್ ಆಗೋಗುತ್ತೆ ಅದು. ಸೊ ಆ ರೀತಿ. ಹಾಗಾದರೆ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ಪರ್ಚೇಸ್ ಮಾಡೋದಕ್ಕೆ ಸಪ್ರೇಟ್ ಫಾಸ್ಟ್ಯಾಗ್ನ ಅವಶ್ಯಕತೆ ಇರುತ್ತಾ? ಖಂಡಿತ ಇಲ್ಲ. ನಿಮ್ಮ ಹತ್ರ ಆಲ್ರೆಡಿ ಇರುವಂಥ ಫಾಸ್ಟ್ಯಾಗೇನೆ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನನ್ನು ಪರ್ಚೇಸ್ ಮಾಡ್ಬೋದು, ಆಯಿತಾ. ಸಪ್ರೇಟ್ ಫಾಸ್ಟ್ಯಾಗ್ನ ಅವಶ್ಯಕತೆ ಇರೋದಿಲ್ಲ. ಅದಕ್ಕೇನೆ ಇದು ಲಿಂಕ್ ಆಗುತ್ತೆ. ಹಾಗಾದರೆ ಯಾರೆಲ್ಲ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನನ್ನು ಪರ್ಚೇಸ್ ಮಾಡ್ಬೋದು? ನಾನ್ ಕಮರ್ಷಿಯಲ್ ವೆಹಿಕಲ್ಗಳು, ಯಾವುದೇ ಎಲ್ಲೋ ಬೋರ್ಡನ್ನು ಹೊಂದಿರುವಂಥ ವೆಹಿಕಲ್ಗಳು ಈ ಪ್ಲ್ಯಾನನ್ನು ಪರ್ಚೇಸ್ ಮಾಡುವ ಆಗಿಲ್ಲ. ಇನ್ ಕೇಸ್ ಆ ರೀತಿ ಯಾರಾದರೂ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ಪರ್ಚೇಸ್ ಮಾಡಿಕೊಂಡು ಎಲ್ಲೋ ಬೋರ್ಡ್ ವೆಹಿಕಲ್ನಲ್ಲಿ ಯೂಸ್ ಮಾಡ್ತಾ ಇದ್ದರೆ, ಆಗ್ಲೇ ಪಟ್ಟಂತ ವಿತೌಟ್ ನೋಟಿಸು ಬ್ಲಾಕ್ ಮಾಡಿ ಬಿಸಾಕ್ತಾರಂತೆ. ತುಂಬ ಕೇರ್ಫುಲ್ ಆಗಿರಿ. ನಿಮ್ಮದು ಪರ್ಸ್ನಲ್ ವೆಹಿಕಲ್ಗೆ, ಪರ್ಸ್ನಲ್ ಕಾರು, ವೈಟ್ ಬೋರ್ಡನ್ನು ಹೊಂದಿರುವಂಥ ವೆಹಿಕಲ್ಗಳಲ್ಲಿ ಈ ಒಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನನ್ನು ಯೂಸ್ ಮಾಡ್ಬೋದು. ನಿಮ್ಮದು ಪರ್ಸ್ನಲ್ ಕಾರ್ ಆಗಿರ್ಬೋದು, ಜೀಪ್ ಆಗಿರ್ಬೋದು, ವ್ಯಾನ್ ಆಗಿರ್ಬೋದು, ಇವುಗಳಲ್ಲಿ ನೀವು ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನನ್ನು ಯೂಸ್ ಮಾಡ್ಬೋದು. ಕಮರ್ಷಿಯಲ್ ವೆಹಿಕಲ್ಗಳಿಗೆ ಇದು ಅಲ್ಲ, ಆಯಿತಾ. ತುಂಬ ಜನ ಈ ಟ್ಯಾಕ್ಸಿ ಡ್ರೈವರ್ಗಳಿಗೆ ಇದನ್ನು ಕೇಳಿ ತುಂಬ ಬೇಜಾರಾಗಿರುತ್ತೆ. ಅವ್ರಿಗೂ ಕೂಡ ಡಿಫ್ರೆಂಟಾಗಿ ಮೋಸ್ಟ್ಲಿ ಒಂದು ಸ್ವಲ್ಪ ಜಾಸ್ತಿ ದುಡ್ಡನ್ನು ಚಾರ್ಜ್ ಮಾಡಿ ತಗೊಂಬರಬೇಕು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ. ಮೋಸ್ಟ್ಲಿ ತಗೊಂಬರ್ತಾರೆ ಫ್ಯೂಚರ್ನಲ್ಲಿ ಅಂತ ಕಾಣುತ್ತೆ, ನೋಡೋಣ. ಮತ್ತು ಯಾವುದೆಲ್ಲ ಹೈವೇಗಳಲ್ಲಿ ನಾವು ಈ ಫಾಸ್ಟ್ಯಾಗಿಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ಯೂಸ್ ಮಾಡ್ಬೋದು? ಒಂದು, ನ್ಯಾಷನಲ್ ಹೈವೇ, ನ್ಯಾಷನಲ್ ಎಕ್ಸ್ಪ್ರೆಸ್ ವೇಗಳಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಸ್ಟೇಟ್ ಹೈವೇನಲ್ಲಿ ಇದು ಕೆಲಸವನ್ನು ಮಾಡಲ್ಲ, ಈ ವಿಷಯ ತಲ್ಲಿಟ್ಕೊಳ್ಳಿ. ಲೋಕಲ್ ಏನು ಇರುತ್ತೆ ಫಾಸ್ಟ್ಯಾಗ್ಗಳು, ಟೋಲ್ಗಳು, ಅಲ್ಲೆಲ್ಲ ಇದು ಕೆಲಸವನ್ನು ಮಾಡಲ್ಲ. ಸ್ಟೇಟ್ ಹೈವೇಲಿರುವಂಥ ಫಾಸ್ಟ್ಯಾಗ್ಗಳಲ್ಲಿ ಇದು ಕೆಲಸವನ್ನು ಮಾಡಲ್ಲ. ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇ ಯೂಸ್ ಮಾಡ್ಬೋದು. ಬೆಂಗಳೂರು ಮೈಸೂರು ನ್ಯಾಷನಲ್ ಎಕ್ಸ್ಪ್ರೆಸ್ ವೇ ಯೂಸ್ ಮಾಡ್ಬೋದು. ಬೆಂಗಳೂರು ತುಮಕೂರು ಅದು ಕೂಡ ನ್ಯಾಷನಲ್ ಹೈವೇ, ಅಲ್ಲೂ ಕೂಡ ಯೂಸ್ ಮಾಡ್ಬೋದು. ಈ ನೈಸ್ ರೋಡಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ, ಅದೊಂದು ರೀತಿ ಪ್ರೈವೇಟ್ ಟೋಲ್ ಕಲೆಕ್ಷನ್, ಆಯಿತಾ. ಸೊ ಅಲ್ಲಿ ಈ ಫಾಸ್ಟ್ಯಾಗಿಂದು ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಕೆಲಸವನ್ನು ಮಾಡಲ್ಲ. ನಾರ್ಮಲ್ ರೀಚಾರ್ಜ್ ಇರುತ್ತಲ್ವ ನಿಮ್ಮದು ಫಾಸ್ಟ್ಯಾಗ್ ಒಳಗೆ, ಅದರಲ್ಲೇ ಕಟ್ಟಾಗ್ಬಿಡುತ್ತೆ. ಸೊ ಸಬ್ಸ್ಕ್ರಿಪ್ಷನ್ನು ಈ ನ್ಯಾಷನಲ್ ಹೈವೇನಲ್ಲಿ ಮಾತ್ರ ಕೆಲಸವನ್ನು ಮಾಡುತ್ತೆ. ಅದು ಬಿಟ್ಟು ಸ್ಟೇಟ್ ಹೈವೇ ಯೂಸ್ ಮಾಡಬೇಕು ಅಂತ ಅಂದರೆ ನೀವು ರೀಚಾರ್ಜ್ ಮಾಮೂಲಿ ಮಾಡ್ಕೋತೀವಲ್ವಾ ಫಾಸ್ಟ್ಯಾಗ್ಗೆ, ಆ ರೀತಿ ಮಾಡಿಕೊಳ್ಳೇಬೇಕಾಗತ್ತೆ. ಈ ವಿಷಯನ ತಲ್ಲಿಟ್ಕೊಳ್ಳಿ. ಹಾಗಾದರೆ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ಪರ್ಚೇಸ್ ಮಾಡುವಂಥದ್ದು ಮ್ಯಾಂಡೇಟ್ರಿನ? 100% ಅಲ್ಲ, ನಿಮ್ಮಿಷ್ಟ. ನೀವು ಜಾಸ್ತಿ ಓಡಾಡ್ತೀರಾ, ಜಾಸ್ತಿ ಟೋಲ್ನ ನ್ಯಾಷನಲ್ ಹೈವೇನಲ್ಲಿ ಯೂಸ್ ಮಾಡ್ತೀರಾ ಅಂತ ಅಂದರೆ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ಪರ್ಚೇಸ್ ಮಾಡ್ಬೋದು. ಬೇಡ ಅಂದರೆ ನಿಮ್ಮಿಷ್ಟ. ಮತ್ತು ಈ ಫಾಸ್ಟ್ಯಾಗನ್ನು ಬೇರೆಯವ್ರಿಗೆ ಕೊಡೋಂಗೂ ಇಲ್ಲ, ನೀವು ಟ್ರಾನ್ಸ್ಫರಬಲ್ ಅಲ್ಲ, ಆಯಿತಾ. ನೀವು ರೀಚಾರ್ಜ್ ಮಾಡ್ಕೋತೀರಾ, ಆಮೇಲೆ ಬೇರೆಯವ್ರು ಯೂಸ್ ಮಾಡೋದಕ್ಕೆ ಬೇರೆಯವ್ರಿಗೆ ಕೊಡೋದು, ಆ ರೀತಿ ಕೂಡ ಮಾಡುವಾಗಿಲ್ಲ. ಅದು ಕೂಡ ಪನಿಷಬಲ್ ಆಗುತ್ತಂತೆ. ಹಾಗಾದರೆ ನಾವು ಯಾವ ರೀತಿ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ಪರ್ಚೇಸ್ ಮಾಡ್ಬೋದು? ಅವ್ರದ್ದೊಂದು ಅಪ್ಲಿಕೇಶನ್ ಇದೆ, ಆಯಿತಾ. ರಾಜಮಾರ್ಗ್ ಯಾತ್ರಾ ಅಂತ ಮೊಬೈಲ್ ಅಪ್ಲಿಕೇಶನ್ನು ಆ್ಯಂಡ್ರಾಯ್ಡ್ನಲ್ಲೆಲ್ಲ ಅವೈಲಬಲ್ ಇದೆ. ಸೊ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋ ಮುಖಾಂತರ ಸೈನ್ ಅಪ್ ಮಾಡಿಕೊಂಡು ನೀವು ಆಗಸ್ಟ್ 15ನೇ ತಾರೀಕಿಂದ ಈ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ಪರ್ಚೇಸ್ ಮಾಡ್ಬೋದು. ಆಮೇಲೆ ಅವ್ರದ್ದು ಇನ್ನೊಂದು ವೆಬ್ಸೈಟ್ ಇದೆ, NHAI ವೆಬ್ಸೈಟ್ ಅಂತ, ಆಯಿತಾ. ಅವ್ರದ್ದು ಅಫಿಷಿಯಲ್ ವೆಬ್ಸೈಟು ನ್ಯಾಷನಲ್ ಹೈವೇದು. ಸೊ ಅದರಲ್ಲೂ ಕೂಡ ನೀವು ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ ಈ ಎರಡೇ ದಾರಿ ಇರೋದು, ಆಯಿತಾ. ಪ್ರೈವೇಟ್ ಹೊರಗಡೆ
ವ್ಯಕ್ತಿಗಳಿಗೆ ಕೊಟ್ಟಿಲ್ಲ ಇದನ್ನು, ಫ್ಯೂಚರ್ನಲ್ಲಿ ಬರ್ಬೋದೇನೋ. ಸದ್ಯಕ್ಕೆ ಈ ಎರಡೇ ಮಾರ್ಗ, ಅವ್ರ ವೆಬ್ಸೈಟು ಅಥವಾ ಅವ್ರ ಅಪ್ಲಿಕೇಶನಲ್ಲಿ ಈ ಸಬ್ಸ್ಕ್ರಿಪ್ಷನ್ ಪ್ಲಾನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಮತ್ತು ಆ ಒಂದು ಫಾಸ್ಟ್ಯಾಗನ್ನು ನೀವು ಕಾರಿಗೇನೆ, ನಿಮ್ಮದು ವೆಹಿಕಲ್ಗೆ ಅಂಟಿಸ್ಕೊಂಡಿರಬೇಕು. ಕೆಲವು ಜನ ನೋಡ್ತೀನಿ ನಾನು, ಎಲ್ಲ ಪಕ್ಕದಲ್ಲಿಟ್ಟಿರ್ತಾರೆ, ಟೋಲ್ ಬಂದ ತಕ್ಷಣ ಈ ರೀತಿ ತೋರಿಸ್ಬಿಟ್ಟು ಮತ್ತು ವಾಪಸ್ ಇಟ್ಕೋತಾರೆ. ಆ ರೀತಿ ಕೂಡ ಮಾಡೋಂಗಿಲ್ಲ, ಆಯಿತಾ. ಸೊ ಈ ಸಬ್ಸ್ಕ್ರಿಪ್ಷನ್ ಪ್ಲಾನ್ನ ಪರ್ಚೇಸ್ ಮಾಡೋದಕ್ಕೆ ಕೆಲವೊಂದು ಕ್ರೈಟೀರಿಯಾ ಎಲ್ಲ ಇದೆ, ಆಯಿತಾ. ಈ ರೀತಿ ಅಂಟಿಸ್ಕೊಂಡೇ ಇರಬೇಕು, ಆ ರೀತಿ ಏನೇನೋ ಕ್ರೈಟೀರಿಯಾಗಳಿದ್ದಾವೆ. ಸೊ ಅದಿದ್ದರೆ ಮಾತ್ರ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನನ್ನು ಕೊಡೋದಂತೆ. ಮತ್ತು ಮಿಸ್ ಆಗಿ ಕೂಡ ಎಲ್ಲೋ ಬೋರ್ಡ್ನವ್ರು ಇದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಬ್ಲಾಕ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ನಾನ್ ಟ್ರಾನ್ಸ್ಫರಬಲ್, ಬೇರೆಯವ್ರಿಗೆ ಕೊಡುವಂಗೂ ಇಲ್ಲ. ಪ್ರತಿ ಸಲ ನಿಮಗೆ SMS ನೋಟಿಫಿಕೇಷನ್ ಬರುತ್ತೆ. ನೀವು ಚಾಸಿ ನಂಬರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ರಿಜಿಸ್ಟರ್ ನಂಬರ್ ಏನಿರುತ್ತೆ ನಿಮ್ಮ ವೆಹಿಕಲ್ದು, ಅದನ್ನು ಹಾಕ್ಬಿಟ್ಟು ನಿಮ್ಮ ಫಾಸ್ಟ್ಯಾಗನ್ನು ಲಿಂಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ಗೆ ನೋಟಿಫಿಕೇಷನ್ ಎಲ್ಲ ಬರುತ್ತೆ. ಸೊ ಆ ರೀತಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ, ಆಯಿತಾ. ಸೊ ಇದನ್ನು ಅಫಿಷಿಯಲ್ ಆಗಿ ನಿತಿನ್ ಗಡ್ಕರಿ ಅವರೇ ಅವರ ಟ್ವಿಟ್ಟರ್ ಪೇಜ್ನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಂಗನ್ನಿಸ್ದಂಗೆ ಹೆವಿ ಟ್ರಾವೆಲ್ ಮಾಡೋರಿಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ನನಗೆ ಪರ್ಸ್ನಲಿ ತುಂಬ ಉಪಯೋಗ ಆಗುತ್ತೆ. ನಾನು ನಂದು ಹಾಸನ ಅಲ್ವಾ, ಸೊ ಇಲ್ಲಿಂದ ಹಾಸನಿಗೆ ತುಂಬ ಸಲ ಓಡಾಡ್ತೀನಿ. ಪ್ರತಿ ಸಲ ನನಗೆ ಟೋಲೇನೆ ಹತ್ತತ್ರ ಒಂದು 400-500 ರೂಪಾಯಿ ಆಗಿಬಿಡುತ್ತೆ. ಒಂದು ಸೈಡ್ಗೇ ಹತ್ತತ್ರ ಒಂದು 200-300 ರೂಪಾಯಿ ಆಗಿಬಿಡುತ್ತಾ ಅಂತ, 250 ರೂಪಾಯಿ ಆಗಿಬಿಡುತ್ತೆ. ಹೋಗಿ ಬರೋಕ್ಕೆ 500 ರೂಪಾಯಿ. ನಾನು ಬೇಜಾನ್ ಸಲ ವರ್ಷದಲ್ಲಿ ಹಾಸನಿಗೆ ಓಡಾಡ್ತೀನಿ, ಅಲ್ಲೇ ರಿಕವರ್ ಆಗಿ ಹೋಗ್ಬಿಡುತ್ತೆ ನನಗೆ. ಸೊ ಈ ಕಾರಣದಿಂದ ನನಗೆ ಪರ್ಸ್ನಲಿ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು ತುಂಬ ಯೂಸ್ ಆಗುತ್ತೆ. ನೀವು ಕೂಡ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ, ನಿಮಗೆ ಅದು ವರ್ತ್ ಅನ್ನಿಸ್ತು ಅಂತ ಅಂದರೆ ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಈ ಫಾಸ್ಟ್ಯಾಗಿಂದು ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಪಾಸ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು, ನಿಮಗೆ ವರ್ತ್ ಅನ್ನಿಸ್ತಾ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.